ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಥರ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಯು ವಿಲ್ ಬಿ ಪೇಯ್ಡ್, ಯು ವಿಲ್ ಬಿ ಟೋಲ್ಡ್, ಹಿ ವಿಲ್ ಬಿ ಕಾಲ್ಡ್. ಸೊ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ಈ ಥರ ಸೆಂಟೆನ್ಸ್ಗಳ ಅರ್ಥ ಏನು, ಹೇಗೆ ಕ್ರಿಯೇಟ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ, ಯಾವಾಗ ಯೂಸ್ ಮಾಡಬೇಕಂತ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆಲ್ಲ ಗೊತ್ತಾಗೋಗುತ್ತೆ. ಆ್ಯಂಡ್ ಇದು 5 ವಿಡಿಯೋ ಸೀರೀಸ್ನಲ್ಲಿ ಪಾರ್ಟ್ 4. ಲಾಸ್ಟ್ 3 ಕ್ಲಾಸಸ್ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಆಮೇಲೆ ಬಂದು ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ರೈಟ್? ಸೊ ನಾನು ಫಸ್ಟ್ ಪಾರ್ಟ್ನಲ್ಲಿ ಹೇಳಿದೆ ಈಸ್ ಆ್ಯಮರ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಆಮೇಲೆ ಹೇಳಿದೆ ವಾಸ್ ವರ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್, ಆಮೇಲೆ ಏನು ಹೇಳಿದೆ ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿದರೆ ಏನು ಮೀನಿಂಗ್ ಕೊಡುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ವಿಲ್ ಬಿ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ಗಳು ಏನು ಮೀನಿಂಗ್ ಕೊಡುತ್ತೆ ನಾನು ಹೇಳ್ತೀನಿ. ಆ್ಯಂಡ್ ವಿಲ್ ಬಿ ಜೊತೆ ING ವರ್ಬ್ ಹಾಕ್ತಾರೆ ಅಂದರೆ ಫ್ಯೂಚರ್ನಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಅಂತ ಹೇಳೋದಕ್ಕೆ. ಬಟ್ ಅದೆಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು. ವಿಲ್ ಬಿ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿದ್ರೆ ಏನು ಮೀನಿಂಗ್ ಕೊಟ್ಟು ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ಗಳನ್ನ ಹೇಗೆ ಅರ್ಥ ಮಾಡಿ ಅದನ್ನು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ದೇ ವಿಲ್ ಕಾಲ್ ಹಿಮ್ ಅಗೇನ್ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್, ನಿಮಗಿದು ಗೊತ್ತು. ಇವತ್ತು ನಾನು ಹೇಳೋ ಎಲ್ಲ ಸೆಂಟೆನ್ಸ್ಗಳು ಸಿಂಪಲ್ ಫ್ಯೂಚರ್ನಲ್ಲೇ ಇರುತ್ತೆ. ಬಟ್ ವಿಲ್ ಬಿ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ, ಬಟ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಅವ್ರು ಅವನನ್ನು ಮತ್ತೆ ಕರೀತಾರೆ. ಬಟ್ ನಾನು ಆ್ಯಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಅವನನ್ನು ಮತ್ತೆ ಕರೀತಾರೆ ಅನ್ಬೇಕಲ್ವಾ? ಅವನನ್ನು ಕರೆಯುತ್ತಾರೆ. ಹಿ ವಿಲ್ ಬಿ ಕಾಲ್ಡ್ ಅಗೈನ್ ಅನ್ಬೇಕು. ದೇ ವಿಲ್ ಕಾಲ್ ಹಿಮ್, ಹಿ ವಿಲ್ ಬಿ ಕಾಲ್ಡ್. ದೇ ವಿಲ್ ಕಾಲ್ ಹಿಮ್, ಹಿ ವಿಲ್, ರೈಟ್? ಅದೇ ಥರ ನೋಡಿ, ವಿ ವಿಲ್ ಟೆಲ್ ಯು ಟುಮಾರೋ, ವಿ ವಿಲ್ ಟೆಲ್ ಯು ಟುಮಾರೋ. ನಾವು ನಿನಗೆ ಹೇಳ್ತೀವಿ ನಾಳೆ. ಬಟ್ ಈ ಥರ ಹೇಳಬೇಕಾಗುತ್ತೆ, ನಿಮಗೆ ನಾಳೆ ಹೇಳುತ್ತೇವೆ, ನಿಮಗೆ ನಾಳೆ ಹೇಳಲಾಗುವುದು. ಯಾಕೆಂದರೆ ಬಿಸ್ನೆಸ್ ಇಂಗ್ಲೀಷ್ನಲ್ಲಿ ಇದೇ ಥರನೇ ಇರುತ್ತೆ. ನಾ ಹೇಳಿದ್ನಲ್ಲ, ಯಾವಾಗಲೂ ವಿ ಅಂತ ಅವ್ರು ಹೇಳ್ತಿರಲ್ಲ, ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿರ್ತಾರೆ. ನಿಮಗೆ ನಾಳೆ ನಾವು ಹೇಳ್ತೀವಿ ಅಂದರೆ ಯು ವಿಲ್ ಬಿ ಟೋಲ್ಡ್ ಟುಮಾರೋ. ವಿ ವಿಲ್ ಟೆಲ್ ಯು, ಯು ವಿಲ್ ಬಿ ಟೋಲ್ಡ್. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಅದು ಮುಂದಿನ ಸೋಮವಾರದೊಳಗೆ ಆಗುತ್ತೆ. ಇಲ್ಲಿ ನೋಡಿ, ನಾನು ಬರೀ ಆ್ಯಕ್ಷನ್ ಹೇಳ್ತಾ ಇದ್ದೀನಿ, ಅದು ನೆಕ್ಸ್ಟ್ ಮಂಡೇ ಒಳಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಟ್ ವಿಲ್ ಬಿ ಡನ್, ಅಷ್ಟೇ, ಸಿಂಪಲ್. ಇಟ್ ವಿಲ್ ಬಿ ಡನ್ ಬೈ ನೆಕ್ಸ್ಟ್ ಮಂಡೇ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಇವತ್ತು ಹೇಳ್ತಾ ಇರೋದೆಲ್ಲ ಸಿಂಪಲ್ ಫ್ಯೂಚರ್ದು. ಬಟ್ ವಿಲ್ ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ, ರೈಟ್? ಕನ್ನಡ ಕೊಡ್ತಾ ಇದ್ದೀನಿ ಅಂದರೆ ಎಲ್ಲ ಫ್ಯೂಚರ್ಗೆ ಅಪ್ಲೈ ಮಾಡಿ ನೋಡಿ, ರೈಟ್? ಅರ್ಥ ಆಯ್ತಲ್ವಾ? ಅಂದರೆ ಅರ್ಥ ವಿ ವಿಲ್ ಡೂ ಇಟ್ ಬೈ ನೆಕ್ಸ್ಟ್ ಮಂಡೇ. ಅದು ಯಾವಾಗ ಆಗುತ್ತೆ ಅಂತ ಕೇಳಬೇಕು. ವೆನ್ ವಿಲ್ ಇಟ್ ಬಿ ಡನ್? ಆ್ಯಂಡ್ ಇದನ್ನು ನೀವು ಸ್ಟ್ರೈಟ್ ಆಗಿ ಕೇಳ್ಬೋದು, ವೆನ್ ವಿಲ್ ಯು ಡೂ ಇಟ್ ಅಂತ. ಆ್ಯಂಡ್ ತುಂಬ ಸಿಟ್ಟು ಬಂದಾಗ ನೀವು ಡೈರೆಕ್ಟ್ ಅವನ್ನೇ ಪಾಯಿಂಟ್ ಮಾಡಿ ಕೇಳ್ಬೋದು, ವೆನ್ ವಿಲ್ ಯು ಡೂ ಇಟ್, ವೆನ್ ವಿಲ್ ದೇ ಡೂ ಇಟ್ ಅಂತ, ರೈಟ್? ಪೊಲೈಟ್ ಆಗಬೇಕು ಅಂದರೆ ಈ ಥರ ಕೇಳಿ. ಶುಕ್ರವಾರ ಒಂದು ಮೀಟಿಂಗ್ ನಡೆಸಲಾಗುತ್ತೆ. ನೋಡಿ ಅಗೇನ್, ಅ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ ಫ್ರೈಡೇ. ದ ಕಂಪನಿ ವಿಲ್ ಹೋಲ್ಡ್ ಅ ಮೀಟಿಂಗ್ ಆನ್ ಫ್ರೈಡೇ. ಅ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ ಫ್ರೈಡೇ. ಕಂಪೇರ್ ಮಾಡಿ ನೋಡಿ ಎರಡಕ್ಕೂ. ಸಂಬಳವನ್ನು ಮುಂದಿನ ತಿಂಗಳು 5ನೇ ತಾರೀಕು ಕೊಡ್ತೀವಿ, 5ನೇ ತಾರೀಕು ಕೊಡ್ತಾರೆ, 5ನೇ ತಾರೀಕು ಕೊಡಲಾಗುವುದು. ಅಂದರೆ ದ ಸ್ಯಾಲ್ರಿ ವಿಲ್ ಬಿ ಪೇಯ್ಡ್ ಆನ್ ದ 5th ಆಫ್ ನೆಕ್ಸ್ಟ್ ಮಂತ್, ರೈಟ್? ಇಲ್ಲಿ ಮುಂದಿನ ತಿಂಗಳಿಂದ ಡ್ಯಾನ್ಸ್ ಕ್ಲಾಸ್ ಅನ್ನು ನಡೆಸಲಾಗುತ್ತದೆ. ಇನ್ನು ಸ್ಟಾರ್ಟ್ ಆಗಿಲ್ಲ. ಡ್ಯಾನ್ಸ್ ಕ್ಲಾಸ್ ವಿಲ್ ಬಿ ಕಂಡಕ್ಟೆಡ್ ಹಿಯರ್, ರೈಟ್? ಅಂದರೆ ವಿ ವಿಲ್ ಕಂಡಕ್ಟ್ ದ ಡ್ಯಾನ್ಸ್ ಕ್ಲಾಸ್ ಅಂತ ಯಾರು ಹೇಳಲ್ಲ, ಡ್ಯಾನ್ಸ್ ಕ್ಲಾಸ್ ವಿಲ್ ಬಿ ಕಂಡಕ್ಟೆಡ್ ಅಂತ ಹೇಳ್ತಾರೆ, ರೈಟ್? ಟಿಕೆಟ್ಸ್ಗಳನ್ನು ಆನ್ಲೈನಲ್ಲಿ ಕೊಡಲಾಗುವುದು. ಅಂದರೆ ಇನ್ನೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಕೊಟ್ಟಾಗ ಆನ್ಲೈನ್ನಲ್ಲಿ ಕೊಡಲಾಗುವುದು. ಟಿಕೆಟ್ಸ್ ವಿಲ್ ಬಿ ಇಶ್ಯೂಡ್ ಆನ್ಲೈನ್ ಅಂದರೆ ವಿ ವಿಲ್ ಇಶ್ಯೂ ದ ಟಿಕೆಟ್ಸ್ ಆನ್ಲೈನ್. ನಿನಗೆ ಈ ಕಂಪ್ನಿನಲ್ಲಿ ಹೆಚ್ಚು ಪೇ ಮಾಡ್ತಾರೆ, ನೀ ಕಂಪ್ನಿಗೆ ಜಾಯ್ನ್ ಆಗ್ಬೋದು, ನಿನಗೆ ಹೆಚ್ಚು ಪೇ ಮಾಡ್ತಾರೆ ಅಲ್ಲಿಗಿಂತ. ಅಂದರೆ ನಿನ್ನ ಮೇಲೆ ನಾನು ಹೇಳಬೇಕಲ್ಲ, ಫೋಕಸ್ ಮಾಡಿ. ಯು ವಿಲ್ ಬಿ ಪೇಯ್ಡ್ ಮೋರ್ ಇನ್ ದಿಸ್ ಕಂಪ್ನಿ ಅಂದರೆ ದೇ ವಿಲ್ ಪೇ ಯು ಮೋರ್ ಇನ್ ದಿಸ್ ಕಂಪನಿ, ಯು ವಿಲ್ ಬಿ ಪೇಯ್ಡ್ ಮೋರ್ ಇನ್ ದಿಸ್ ಕಂಪನಿ. ನಿನಗೆ ಕೊಡ್ತಾರೆ, ನೀನು ಕೊಡ್ತೀಯ ಅಂತಲ್ಲ. ನೀವು ಬಿಗಿನರ್ಸ್ ಇದನ್ನ ಈ ಥರ ಅರ್ಥ ಮಾಡ್ಕೊತೀರಾ. ನೀನು ಕೊಡ್ತೀಯ ಅಂದರೆ ಯು ವಿಲ್ ಪೇ ಸಂಬಡಿ, ನಿನಗೆ ಕೊಡ್ತಾರೆ ಅಂದರೆ ಯು ವಿಲ್ ಬಿ ಪೇಯ್ಡ್. ಸೂಪರ್ ಓವರ್ನಿಂದ ವಿನ್ನರ್ನ ಆಯ್ಕೆ ಮಾಡಲಾಗುತ್ತದೆ. ವಿನ್ನರ್ ವಿಲ್ ಬಿ ಚೋಸನ್ ಬೈ ಸೂಪರ್ ಓವರ್ ಇಫ್ ದ ಮ್ಯಾಚ್ ಇಸ್ ಟೈಡ್. ನಾನು ಎಕ್ಸ್ಟ್ರಾ ಸೆಂಟೆನ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಮ್ಯಾಚ್ ಏನಾದರೂ ಟೈ ಆದರೆ, ಇಫ್ ದ ಮ್ಯಾಚ್ ಇಸ್ ಟೈಡ್, ನಾನು ಹೇಳಿದ್ನಲ್ಲ, ಇಫ್ ಮುಂದೆ ಬರೋ ಪಾಠ ಯಾವಾಗಲೂ ಪ್ರೆಸೆಂಟ್ ಸಿಂಪಲ್ ಇರುತ್ತೆ. ಇಫ್ ದ ಮ್ಯಾಚ್ ಇಸ್ ಟೈಡ್, ವಿನ್ನರ್ ವಿಲ್ ಬಿ ಚೋಸನ್ ಬೈ ಸೂಪರ್ ಓವರ್ ಅಂದರೆ ವಿ ವಿಲ್ ಚೂಸ್ ದ ವಿನ್ನರ್ ಬೈ ಸೂಪರ್ ಓವರ್. ನಾಳೆ UPS ನಿಂದ ಡೆಲಿವರಿ ಮಾಡಲಾಗುತ್ತದೆ. ಈಗ ಟ್ರೈ ಮಾಡಿ. ಡೆಲಿವರಿ ವಿಲ್ ಬಿ ಡನ್ ಬೈ UPS ಟುಮಾರೋ ಅಲ್ವಾ? ಅಂದರೆ UPS ವಿಲ್ ಡೂ ದ ಡೆಲಿವರಿ ಟುಮಾರೋ. ಡೆಲಿವರಿ ಯಾವಾಗ ಆಗುತ್ತೆ ಅಂತ ನೀವು ಅವ್ರಿಗೆ ಕೇಳಬೇಕು. ಟ್ರೈ ಮಾಡಿ.
ವೆನ್ ವಿಲ್ ದ ಡೆಲಿವರಿ ಬಿ ಡನ್ ಅಲ್ವಾ? ಆಗಲೇ ಹೇಳಿದ್ನಲ್ಲ, ವೆನ್ ವಿಲ್ ಇಟ್ ಬಿ ಡನ್, ವೆನ್ ವಿಲ್ ದ ಡೆಲಿವರಿ ಬಿ ಡನ್ ಅಂದರೆ ವೆನ್ ವಿಲ್ ಯು ಡೂ ದ ಡೆಲಿವರಿ ಅಂತಾನೆ, ಬಟ್ ಪೊಲೈಟ್ ಆಗಿ ಕೇಳ್ತಾ ಇದೆ. ನೀವು ಈ ರೌಂಡ್ ಕ್ಲಿಯರ್ ಮಾಡಿದರೆ ಸೆಲೆಕ್ಟ್ ಆಗ್ತೀರಾ ನೋಡಿ. ಆ್ಯಕ್ಷನ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು, ಟ್ರೈ ಮಾಡಿ. ನೀವು ಸೆಲೆಕ್ಟ್ ಆಗ್ತೀರಾ ಆ ಪಾರ್ಟ್ನ ಫಸ್ಟ್ ಹೇಳಿ. ಯು ವಿಲ್ ಬಿ ಸೆಲೆಕ್ಟೆಡ್ ಇಫ್ ಯು ಕ್ಲಿಯರ್ ದಿಸ್ ರೌಂಡ್ ಅಂದರೆ ವಿ ವಿಲ್ ಸೆಲೆಕ್ಟ್ ಯು ಇಫ್ ಯು ಕ್ಲಿಯರ್ ದಿಸ್ ರೌಂಡ್ ಅಂತಾನೆ. ನೀವು ಈ ರೌಂಡ್ ಕ್ಲಿಯರ್ ಮಾಡದೇ ಇದ್ದರೆ ಸೆಲೆಕ್ಟ್ ಆಗೋದಿಲ್ಲ, ನೆಗೆಟಿವ್ ಆಗಿ ಚೇಂಜ್ ಮಾಡಬೇಕಷ್ಟೇ. ಯು ವೋಂಟ್ ಬಿ ಸೆಲೆಕ್ಟೆಡ್ ಕೇಳಿದ್ರಲ್ಲ, ಯು ವೋಂಟ್ ಬಿ ಸೆಲೆಕ್ಟೆಡ್ ಅಂದರೆ ಯು ವಿಲ್ ನಾಟ್ ಬಿ ಸೆಲೆಕ್ಟೆಡ್ ಇಫ್ ಯು ಡೋಂಟ್ ಕ್ಲಿಯರ್ ದಿಸ್ ರೌಂಡ್ ಅಷ್ಟೇ, ಅಂದರೆ ವಿ ವೋಂಟ್ ಸೆಲೆಕ್ಟ್ ಯು. ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಲಾಗುವುದು. ಸೊ ಇದು ಈ ಥರ ತುಂಬ ಶೋಸ್ಗಳಲ್ಲಿ ಹೇಳ್ತಿರ್ತಾರೆ, ನೀವು ಕ್ವಶನ್ ಕೇಳ್ಬೋದು, ಆದರೆ ಹೆಲ್ತ್ ರಿಲೇಟೆಡ್ಗೆ ಮಾತ್ರ ಆನ್ಸರ್ ಮಾಡಲಾಗುತ್ತೆ, ಇನ್ನು ಸ್ಟಾರ್ಟ್ ಆಗಿರಲ್ಲ. ಅವಾಗ ಹೇಳ್ತಾರೆ ಓನ್ಲಿ ಕ್ವೆಶನ್ಸ್ ರಿಲೇಟೆಡ್ ಟು ಹೆಲ್ತ್ ವಿಲ್ ಬಿ ಆನ್ಸರ್ಡ್, ರೈಟ್? ಅಂದರೆ ವಿ ವಿಲ್ ಓನ್ಲಿ ಆನ್ಸರ್ ಕ್ವೆಶನ್ಸ್ ರಿಲೇಟೆಡ್ ಟು ಹೆಲ್ತ್. ಈ ಪುಸ್ತಕದಿಂದ ನಿಮ್ಮ ಜೀವನ ಬದಲಾಗುವುದು. ಯುವರ್ ಲೈಫ್ ವಿಲ್ ಬಿ ಚೇಂಜ್ಡ್ ಬೈ ದಿಸ್ ಬುಕ್ ಅಂದರೆ ದಿಸ್ ಬುಕ್ ವಿಲ್ ಚೇಂಜ್ ಯುವರ್ ಲೈಫ್ ಅನ್ನೋ ಬದಲು ಯುವರ್ ಲೈಫ್ ವಿಲ್ ಬಿ ಚೇಂಜ್ಡ್ ಬೈ ದಿಸ್ ಬುಕ್, ಈ ಥರ ಸ್ಟ್ರಾಂಗ್ ಮಾಡಿ ಹೇಳ್ತಾ ಇದ್ದೀವಿ. ಯೋಚನೆ ಮಾಡಿಬಿಡಿ, ನಿಮಗೆ ಎಲ್ಲದರ ಬಗ್ಗೆ ಇನ್ಫಾರ್ಮ್ ಮಾಡ್ತೀವಿ ನೋಡಿ, ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂದರೆ ಯು ವಿಲ್ ಬಿ ಇನ್ಫಾರ್ಮ್ಡ್ ಅಲ್ವಾ? ಡೋಂಟ್ ವರಿ, ಯು ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ಎವ್ರಿಥಿಂಗ್. ಹೆದರ್ಬೇಡ, ಯಾರಿಗೂ ಶಿಕ್ಷೆ ಕೊಡೋದಿಲ್ಲ, ಟ್ರೈ ಮಾಡಿ. ಡೋಂಟ್ ಬಿ ಅಫ್ರೇಡ್, ನೋಬಡಿ ವಿಲ್ ಬಿ ಪನಿಷ್ಡ್ ನೋಡಿ. ನೋಬಡಿ ವಿಲ್ ಬಿ ಪನಿಷ್ಡ್ ಅಂದರೆ ಯಾರೂ ಪನಿಷ್ ಆಗೋದಿಲ್ಲ ಅಂತ. ಅದೇ ಥರ ಎವ್ರಿಬಡಿ ವಿಲ್ ಬಿ ಪನಿಷ್ಡ್ ಅನ್ಬೋದು, ಯು ವಿಲ್ ಬಿ ಪನಿಷ್ಡ್ ಅನ್ಬೋದು, ನಿನಗೆ ಕೊಡ್ತಾರೆ ಶಿಕ್ಷೆ ಅಂದರೆ. ಯು ವಿಲ್ ಪನಿಷ್ ಅನ್ಬಾರ್ದು, ಯು ವಿಲ್ ಪನಿಷ್ಡ್ ಅಂತಲೂ ಅನ್ಬಾರ್ದು. ತುಂಬ ಜನ ಅದೇ ಮಿಷನ್, ಯು ವಿಲ್ ಬಿ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ಆಗೋ ಆಗಿದ್ರೆ ವಿಲ್ ಬಿ ಪನಿಷ್ಡ್. ನೋಬಡಿ ವಿಲ್ ಬಿ ಪನಿಷ್ಡ್ ಅಂದರೆ ದೇ ವಿಲ್ ನಾಟ್ ಪನಿಷ್ ಎನಿಬಡಿ ಅಂತ. ಬಂದ ಲಾಭವನ್ನು ಬಡವರಿಗೆ ಸಹಾಯ ಮಾಡಲು ಬಳಸಲಾಗುತ್ತದೆ. ದ ಪ್ರಾಫಿಟ್ ವಿಲ್ ಬಿ ಯೂಸ್ಡ್ ಟು ಹೆಲ್ಪ್ ದ ಪುವರ್. ಜನರ ಗುಂಪಿನಲ್ಲಿ ನಿನ್ನನ್ನು ಗುರುತಿಸೋದಿಲ್ಲ, ನಿನ್ನನ್ನು ಯಾರು ಗುರುತಿಸೋದಿಲ್ಲ ಅಂದರೆ ಯು ವೋಂಟ್ ಬಿ ನೋಟಿಸ್ಡ್, ಯು ವೋಂಟ್ ಬಿ ನೋಟಿಸ್ಡ್ ಇನ್ ದ ಕ್ರೌಡ್ ಅಂದರೆ ನೋಬಡಿ ವಿಲ್ ನೋಟಿಸ್ ಯು ಇನ್ ದ ಕ್ರೌಡ್. ಶಿಸ್ತು ಇಲ್ಲದೆ ಜ್ಞಾನವನ್ನು ಪಡೆಯಲಾಗುವುದಿಲ್ಲ. ನಾಲೆಜ್ ವಿಲ್ ನಾಟ್ ಬಿ ಅಕ್ವೈರ್ಡ್ ವಿತೌಟ್ ಡಿಸಿಪ್ಲಿನ್, ರೈಟ್? ಅರ್ಥ ಆಯ್ತಲ್ಲ? ನಾಲೆಜನ್ನು ಪಡೆಯಲಾಗೋದಿಲ್ಲ, ನಾಲೆಜ್ ವಿಲ್ ನಾಟ್ ಬಿ ಅಕ್ವೈರ್ಡ್, ಜಸ್ಟ್ ವಿಲ್ ನಾಟ್ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್, ಕೆಲಸ ಮುಗಿಯೋವರೆಗೂ ಪೇಮೆಂಟ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಈ ಸೆಂಟೆನ್ಸ್ನಲ್ಲಿ 2 ಪಾರ್ಟ್ ಇದೆ. ಕೆಲಸ ಮುಗಿಯೋವರೆಗೂ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು, ಪೇಮೆಂಟ್ ಮಾಡೋದಿಲ್ಲ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು, ಈ ಥರ. ಸೊ ಈಗ ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ. ಪೇಮೆಂಟ್ ಮಾಡೋದಿಲ್ಲ ಫಸ್ಟ್ ಅದನ್ನು ಹೇಳಿ, ಕೆಲಸ ಮುಗಿಯೋವರೆಗೂ ಅಂಟಿಲ್ ಡ್ಯಾಶ್ ಟ್ರೈ ಮಾಡಿ. ದ ಪೇಮೆಂಟ್ ವಿಲ್ ನಾಟ್ ಬಿ ಮೇಡ್ ಅಂಟಿಲ್ ದ ವರ್ಕ್ ಈಸ್ ಡನ್. ನೋಡಿ ಇಲ್ಲಿ, ದ ಪೇಮೆಂಟ್ ವಿಲ್ ನಾಟ್ ಬಿ ಮೇಡ್, ಪೇಮೆಂಟನ್ನು ಮಾಡೋದಿಲ್ಲ ಅಂಟಿಲ್ ದ ವರ್ಕ್ ಇಸ್ ಡನ್, ಕೆಲಸ ಆಗೋವರೆಗೂ, ರೈಟ್? ನಾವು ನಿನಗೆ ಕೊಡೋದಿಲ್ಲ ಕೆಲಸ ಆಗೋವರೆಗೂ ಅಂತ ನಾನು ಹೇಳ್ತಿಲ್ಲ, ಪೇಮೆಂಟನ್ನು ಮಾಡೋದಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ನೀವು ಸ್ಟ್ರೈಟಾಗಿ ಹೇಳ್ಬೋದು ಈ ಥರ, ವಿ ವಿಲ್ ನಾಟ್ ಮೇಕ್ ದ ಪೇಮೆಂಟ್ ಅಂಟಿಲ್ ದ ವರ್ಕ್ ಇಸ್ ಡನ್ ಅಂತಲೂ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ, ನಾವು ಪೇಮೆಂಟ್ ಮಾಡಲ್ಲ ನಿನಗೆ ಅನ್ನೋ ಮೀನಿಂಗ್ ಬರುತ್ತೆ. ಈ ರೀತಿಯ ವರ್ತನೆಯನ್ನು ಸಹಿಸೋದಿಲ್ಲ. ದಿಸ್ ಸಾರ್ಟ್ ಆಫ್ ಬಿಹೇವಿಯರ್ ವಿಲ್ ನಾಟ್ ಬಿ ಟಾಲರೇಟೆಡ್ ಆರ್ ವಿ ವೋಂಟ್ ಟಾಲರೇಟ್ ದಿಸ್ ಸಾರ್ಟ್ ಆಫ್ ಬಿಹೇವಿಯರ್. ದಿಸ್ ಸಾರ್ಟ್ ಆಫ್ ಅಂದರೆ ದಿಸ್ ಟೈಪ್ ಆಫ್ ಅಂತಾನೆ. ಆಬ್ಸೆಂಟ್ ಆದರೆ ನಿಮಗೆ ಪೇ ಮಾಡೋದಿಲ್ಲ, ನಿಮಗೆ ಪೇ ಮಾಡೋದಿಲ್ಲ ಅಂದರೆ ಯು ವೋಂಟ್ ಬಿ ಪೇಯ್ಡ್ ಅಲ್ವಾ? ಯು ವೋಂಟ್ ಬಿ ಪೇಯ್ಡ್ ಫಾರ್ ದಿ ಆಬ್ಸೆನ್ಸ್ ಅಂದರೆ ವಿ ವಿಲ್ ನಾಟ್ ಪೇ ಯು ಅಂತಾನೆ. ಜುಲೈ 1ರ ನಂತರ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಗಣಿಸೋದಿಲ್ಲ ಅಂದರೆ ಅವುಗಳನ್ನು ನಾವು ಕೌಂಟ್ ಮಾಡೋದಿಲ್ಲ. ಅಪ್ಲಿಕೇಶನ್ಸ್ ರಿಸೀವ್ಡ್ ಆಫ್ಟರ್ 1st July ವೋಂಟ್ ಬಿ ಕೌಂಟೆಡ್ ಆರ್ ವೋಂಟ್ ಬಿ ಕನ್ಸಿಡರ್ಡ್ ಅನ್ಬೋದು. ಕೌಂಟ್ ಮಾಡೋದಿಲ್ಲ ಅಂದರೆ ಅರ್ಥ ಕನ್ಸಿಡರ್ ಮಾಡೋದಿಲ್ಲ ಅಂತಾನೆ. ಇಷ್ಟನ್ನು ಆಸ್ ಅ ಸಬ್ಜೆಕ್ಟ್ ಆಗಿ ತಗೊಳ್ಳಿ. ಅಪ್ಲಿಕೇಶನ್ಸ್ ರಿಸೀವ್ಡ್ ಆಫ್ಟರ್ 1st July ವಿಲ್ ನಾಟ್ ಬಿ ಕೌಂಟೆಡ್ ಅಂದರೆ ವಿ ವೋಂಟ್ ಕೌಂಟ್ ದಿ ಅಪ್ಲಿಕೇಶನ್ಸ್ ದಟ್ ವಿ ರಿಸೀವ್ ಆಫ್ಟರ್ 1st July. ಆ್ಯಂಡ್ ನಿಮ್ಗೊಂದು ಸೆಂಟೆನ್ಸ್ ಕೊಡ್ತಾ ಇದ್ದೀನಿ ತಗೊಳ್ಳಿ. ಜನರ ಸಹಕಾರವಿಲ್ಲದೆ 100% ವ್ಯಾಕ್ಸಿನೇಷನ್ ಸಾಧಿಸಲಾಗೋದಿಲ್ಲ. ಇದನ್ನು ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ರೈಟ್? ನಾನು ಚೆಕ್ ಮಾಡ್ತೀನಿ. ನೀವು ಕರೆಕ್ಟಾಗಿ ಕಾಮೆಂಟ್ ಮಾಡಿದ್ರೆ ನಾನು ಲೈಕ್ ಮಾಡ್ತೀನಿ, ನಿಮಗೆ ಗೊತ್ತಾಗೋಗುತ್ತೆ, ರೈಟ್? ಆ್ಯಂಡ್ ಇದರ ಆನ್ಸರ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ ಕೂಡ ನೋಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.